ನೀವು ಆರಂಭದಿಂದ ನೋಡಿಲ್ಲ ಅಂತ ಅನ್ಕೋತೀನಿ. ನೀವೇನು ಹೇಳಿದಿರಿ ಅದನ್ನು ಎಡಿಟ್ ಮಾಡದೇ ನಾವು ಜನರ ಮುಂದಿಟ್ಟಿದ್ದೀವಿ. ಇಲ್ಲ ಸರ್, ಪ್ಲೀಸ್ ಲಿಸನ್ ಸರ್. ನೀವೇನು ಹೇಳಿದಿರಿ ಎಲ್ಲದನ್ನೂ ಕೂಡ ಜನರ ಮುಂದಿಟ್ಟಿದ್ದೀವಿ. ಇಲ್ಲಿ ನಮಗೆ ಎದ್ದಿರುವಂಥ ಪ್ರಶ್ನೆ ಏನು ಅಂತಂತಂದರೆ, ನೀವು ಮಾತಾಡಿದಿರಿ ನೀವೇನು ಅಂತಂತಂದರೆ ಇಲ್ಲಿ ಒಕ್ಕಲಿಗ ಅಧಿಕಾರಿಗಳನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದೊಂದು. ಜೊತೆಗೇನು ಅಂದರೆ ನೀವು ನಾಯಕರಾಗಲಿಕ್ಕೆ ಒಕ್ಕಲಿಗರು ಕೂಡ ಕಾರಣ ಅನ್ನೋದನ್ನು ಮರಿಬೇಡಿ. ದೇವೇಗೌಡರು ಇದೆಲ್ಲದರ ಒಂದು ಇದನ್ನು ನಿಮಗೆ ದಾರಿ ಎರೆದಿದ್ದಾರೆ ಅನ್ನುವಂಥ ಮಾತನ್ನು ಹೇಳಿದಿರಿ. ಅಲ್ಲ, ಎಸ್ ಸರ್, ಅಲ್ಲ, ಅದ್ರ ಜೊತೆಗೆ ನೀವು ಹೇಳಿರುವಂಥದ್ದು, ನೀವು ಶಿವಕುಮಾರ್ ಬಗ್ಗೆ ಹೇಳಿದಿರಿ. ನೀವು ಬಹಳ ಆಶ್ಚರ್ಯಕರ ಸಂಗತಿ ಅಂತಂದ್ರೆ ನೀವು ಶಿವಕುಮಾರ್ ಪರವಾಗಿ ಬ್ಯಾಟಿಂಗ್ ಮಾಡಿರುವಂಥದ್ದು, ಅದಿಲ್ಲಿ ಎತ್ತಿರುವಂಥ ಪ್ರಶ್ನೆ ಅಷ್ಟೇನೆ. ಇಲ್ಲಿ ನಾನು ಏನ್ ಹೇಳಿದ್ದೇನೆ ಸ್ವಲ್ಪ ಹೇಳ್ತೀರಾ, ಎಕ್ಸ್ಪ್ಲೈನ್ ಮಾಡ್ತೀರಾ? ಶಿವಕುಮಾರ್ ಅವರನ್ನ ರಾಜಕೀಯವಾಗಿ ನಾವು ಹೋರಾಟದಲ್ಲಿ ವೈರತ್ವ ಇದೆ, ನಾವು ಹೋರಾಟ ಮಾಡ್ತೀವಿ ರಾಜಕೀಯವಾಗಿ. ಆದ್ರೆ ಏನೋ ಒಂದು ಕಳಂಕಿದ, ಈಗ ಅವ್ರೇನೋ ತೇಜಸ್ವಿನಿ ಅವ್ರು ಹೇಳ್ತಾ ಇದ್ರು ಯಾರನ್ನ ಮಂತ್ರಿ ಮಾಡಬೇಕು ಪಕ್ಷ ಸೇರಿರೋದು ಅಂತ ಹೇಳಿ. ಅವ್ರು ಹೇಳ್ತಕ್ಕಂಥದ್ದು ಒಪ್ಕೋತೀನಿ. ನಾನು ಹೇಳಿದಂಥದ್ದು ಇವತ್ತು ಆಗಿದ್ರೆ ಕಾಂಗ್ರೆಸ್ನ ನಾಯಕರು ಇವತ್ತು ಮಂತ್ರಿಮಂಡಲ ರಚನೆ ಮಾಡಿದ್ದಾರಲ್ಲ, ಇವತ್ತು ಒಂದು ಇಲಾಖೆನಲ್ಲಿ ಅವರ ಹಿಂದೆ ಆ ಇಲಾಖೆಯನ್ನ ಇವತ್ತೇನ್ ಕೊಟ್ಟಿದ್ದೀರಿ, ಆ ಇಲಾಖೆಯ ಒಬ್ಬ ಅಧಿಕಾರಿಯನ್ನ ಮರ್ಡರ್ ಮಾಡಿದಂತ ಒಂದು ಸನ್ನಿವೇಶದಲ್ಲಿ 6 ಜನ ಅವರ ಕುಟುಂಬದಲ್ಲಿ ಜೈಲಿಗೆ ಹೋದಂತ ಘಟನೆ ಅದು ಇನ್ನೂ ಜೀವಂತ ಇದೆ. ಇವತ್ತು ಆಗಿದ್ರೆ ಆ ರೀತಿಯ ಕಳಂಕಿತರನ್ನು ಇವತ್ತು ಸಚಿವ ಸಂಪುಟದಲ್ಲಿ ತೆಗೆದುಕೊಂಡಿದ್ದೀರಿ. ಇವತ್ತು ಶಿವಕುಮಾರ್ ಅವ್ರಿಗೂ ನನಗೂ ರಾಜಕೀಯವಾಗಿ ದ್ವೇಷ ಇದೆ. ಶಿವಕುಮಾರ್ ಅವನ್ನ ರಾಜಕೀಯವಾಗಿ ಖಂಡಿಸ್ತೀನಿ. ಆದ್ರೆ ಇವತ್ತು ಸ್ವಲ್ಪ ಗಟ್ಟಿ ಧ್ವನಿಯಾಗಿ ಕೆಲಸ ಮಾಡ್ತಕ್ಕಂಥದ್ದಕ್ಕೆ ಇವತ್ತು ಅಲ್ಲಿ ಇದ್ರೆ ಚೆನ್ನಾಗಿತ್ತು ಅಂತಕ್ಕಂತ ಮಾತು ಹೇಳಿದ್ದೇನೆ. ಇದರಲ್ಲಿ ಅಲ್ಲ, ನಾನು ಏನೋ ಸಂಘರ್ಷಕ್ಕೆ ಇಲ್ಲ, ಕಾಂಗ್ರೆಸ್ ಒಡಕ್ ಮೂಡಿಸ್ಲಿಕ್ಕೆ ಹೇಳಿರ್ತಕ್ಕಂಥದ್ದಲ್ಲ, ಅದು ಅರ್ಥ ಮಾಡಿ. ಇಲ್ಲ, ನಾವು ಕೂಡ ಆ ಮಾತನ್ನ ಹೇಳಿಲ್ಲ. ಆದ್ರೆ ಡಿ ಕೆ ಶಿವಕುಮಾರ್ ಮಾತ್ರ ಒಕ್ಕಲಿಗರ, ಅಂಬರೀಷ್ ಒಕ್ಕಲಿಗರಲ್ವಾ? ಹಲವಾರು ಜನ ನಾಯಕರಿದ್ದಾರೆ. ಒಕ್ಕಲಿಗರ ಸಮಾಜದಲ್ಲೂ ಹಲವಾರು ಜನ ಇದ್ದಾರೆ ರಾಜಕಾರಣದಲ್ಲಿ. 53 ಜನ ಎಮ್ಮೆಗಳಿದ್ದಾರೆ ಅಂತ ನಿನ್ನೆ ಯಾರೋ ಭಾಷಣ ಮಾಡ್ತಾ ಇದ್ರು. ಎಲ್ಲಾರು ಡಿ ಕೆ ಶಿವಕುಮಾರ್ ಆಗ್ಲಿಕ್ಕೆ ಆಗೋದಿಲ್ಲ, ಎಲ್ಲಾರು ಅಂಬರೀಷ್ ಆಗ್ಲಿಕ್ಕೆ ಆಗೋದಿಲ್ಲ, ಎಲ್ಲಾರು ಕುಮಾರಸ್ವಾಮಿ ಆಗ್ಲಿಕ್ಕೆ ಆಗೋದಿಲ್ಲ. ಇವತ್ತು ಅವರವ್ರದೇ ಆದಂತ ಶಕ್ತಿಯನ್ನ ಇವತ್ತು ಆ ಒಂದು ಸ್ಥಾನದಲ್ಲಿ ಕೂತ್ ಕೆಲಸ ಮಾಡ್ಬೇಕಾದ್ರೆ ಒಬ್ಬೊಬ್ರದ್ದು ಒಂದೊಂದು ರೀತಿಯಲ್ಲಿ ಇವತ್ತು ಅವರು ಬಳಕೆ ಮಾಡ್ಕೊತಾರೆ. ಅದರಿಂದ ಆ ನಿಟ್ಟಿನಲ್ಲಿ ಹೇಳಿದ್ದೇನೆ ಹೊರತು ಏನೋ ಶಿವಕುಮಾರ್ ಅವ್ರನ್ನ ಮಂತ್ರಿ ಮಾಡ್ಬಿಡಿ ಅಂತ ಹೇಳಿ ಈಗ ಏನೋ ನನಗೆ ಅವ್ರ ಬಗ್ಗೆ ವ್ಯಾಮೋಹ ಬಂದಿದೆ ಅಂತಕ್ಕಂಥದ್ದಲ್ಲ. ಅಲ್ಲಿ ಓಕೆ, ಈಗ ಕುಮಾರಸ್ವಾಮಿ ಅವರೇ, ನೀವು ಹಾಗೆ ಸಂಪರ್ಕದಲ್ಲಿರಿ. ನೀವು ಏನು ಹೇಳಿದಿರಿ ಅದನ್ನ ಮತ್ತೆ ನಾವು ಜನರ ಮುಂದಿಡ್ತೀವಿ, ನಿಮ್ಮ ಮುಂದಿಡ್ತಾ ಇದ್ದೀವಿ. ದಯವಿಟ್ಟು ನೋಡಿ ಬನ್ನಿ. ಹಾಗಾದ್ರೆ ಕುಮಾರಸ್ವಾಮಿ ಅವರು ನೆನ್ನೆ ಹೇಳಿದ್ದೇನು ನೋಡೋಣ ಬನ್ನಿ. ಇವತ್ತು ಈ ಸರ್ಕಾರದಲ್ಲಿ ನನಗೆ ಗೊತ್ತಿದೆ ಏನ್ ಪರಿಸ್ಥಿತಿಗಳಿದೆ ಅಂತ ಹೇಳಿ. ಬೆಳೆದಿದ್ದು ಈ ಮಟ್ಟಿಗೆ ಬಂದಿದ್ದು ಒಕ್ಕಲಿಗರಿಂದ. ಡಿ ದೇವೇಗೌಡರು ಕೂತಿದ್ದಾರೆ, ಅವ್ರಿಗೆ ಗೊತ್ತಿದೆ ಎಲ್ಲ ವಿಷಯ. ಆದ್ರೆ ಒಕ್ಕಲಿಗರು ಅಂದ್ರೆ ಯಾವ ರೀತಿ ಇವತ್ತು ಭಾವನೆ ಇಟ್ಕೊಂಡಿದ್ದಾರೆ ಸರ್ಕಾರದಲ್ಲಿ ಅದು ಗೊತ್ತಿದೆ ನನಗೆ. ಇವತ್ತು ಹೇಳ್ತಾರೆ ಅವರು, ಜನತಾದಳದ ಶಾಸಕರು ಇವರೇನಾದ್ರು ಯಾವ್ದಾದ್ರು ಅಧಿಕಾರಿಗಳು ವರ್ಗ ಮಾಡ್ಲಿಕ್ಕೆ ಅರ್ಜಿ ಕೊಟ್ರೆ ಆ ಅರ್ಜಿಗಳ ಬದಲು ತಗೊಂಡೋಗಿ ಗುಲ್ಬರ್ಗ ಹಾಕಿ ಬಿದರ್ಗ ಹಾಕಿ ಅಂತ ಅವ್ರ ಮಂತ್ರಿಗಳು ಹೇಳಿದ್ದಾರೆ. ಗೊತ್ತಿದೆ ಈ ಮುಖ್ಯಮಂತ್ರಿಗಳು. ಆದ್ರೆ ಈ ಮುಖ್ಯಮಂತ್ರಿಗಳಿಗೆ ಹೇಳಲಿಕ್ಕೆ ಬಯಸ್ತೇನೆ, ಅಧಿಕಾರ ಶಾಶ್ವತ ಅಲ್ಲ. ನಾನು ಮೊನ್ನೆ ಹೇಳಿದ ಒಂದು ಪತ್ರಿಕಾ ಸಂದರ್ಶನದಲ್ಲಿ, ಮೀಟ್ ದಿ ಪ್ರೆಸ್ ನಲ್ಲಿ, ಯಡಿಯೂರಪ್ಪನವರು ಇದೇ ರೀತಿ ನನ್ನ ಮಾತುಗಳನ್ನು ಹಗುರವಾಗಿ ತೆಗೆದುಕೊಂಡು ಕೊನೆಗೆ ಯಾವ ಪರಿಸ್ಥಿತಿಗೆ ಬಂದರು, ನಿಮಗೂ ಆ ಪರಿಸ್ಥಿತಿ ಬರ್ತದೆ, ನನ್ನ ಜೊತೆ ಆಟ ಆಡಬೇಡಿ ಅಂತಕ್ಕಂಥ ಮಾತನ್ನ ಮುಖ್ಯಮಂತ್ರಿಗಳು. ನಾನು ವಿರೋಧ ಪಕ್ಷದ ನಾಯಕನಾಗಿರಲಿ ಶಾಸಕನಾಗಿರಲಿ ಏಕಾಂಗಿಯಾಗಿ ಹೋರಾಟ ಮಾಡ್ತಕ್ಕಂಥ ಶಕ್ತಿಯನ್ನ ನನ್ನ ಜನ ಕೊಟ್ಟಿದ್ದೀರಿ. ನೀವು ಈ ಮಟ್ಟಕ್ಕೆ ಬಂದಿರತಕ್ಕಂಥದ್ದು ಒಕ್ಕಲಿಗ ಸಮಾಜದಿಂದ. ಈ ಸಮಾಜವನ್ನ ಅಗೌರವಿತವಾಗಿ ನಡೆಸ್ಕೋಬೇಡಿ. ಆ ಒಕ್ಕಲಿಗ ಸಮಾಜದ ಶಕ್ತಿಯಿಂದಲೇ ಒಬ್ಬ ಸಿದ್ದರಾಮಯ್ಯ ಅಂತಕ್ಕಂಥವ್ರನ್ನ ರಾಜ್ಯ ಮಟ್ಟದಲ್ಲಿ ಜನ ಗುರುತಿಸ್ತಕ್ಕಂಥದ್ದಕ್ಕೆ ನಮ್ಮ ಸಮಾಜದ ಶಕ್ತಿಯನ್ನ ಸನ್ಮಾನ್ಯ ದೇವೇಗೌಡರು ನಿಮಗೇನು ದಾರಿ ಎರೆದ್ರು. ನೀವು ಕೊಟ್ಟಂತ ಬಳುವಳಿ ಅವತ್ತು ನಮ್ಮ ಪಕ್ಷದಲ್ಲಿ ಉಪಮುಖ್ಯಮಂತ್ರಿಗಳಾಗಿ ಯಾವ್ಯಾವ ರೀತಿ ಈ ಪಕ್ಷ ಮುಗಿಸ್ಲಿಕ್ಕೆ ಹೊರಟಿದ್ರಿ ಅವತ್ತು ತೀರ್ಮಾನ ಮಾಡಿದ ನಾವು. ಕುಮಾರಸ್ವಾಮಿ ಹೇಳಿದಂಥ ಮಾತನ್ನು ಕೇಳಿದ್ರಿ, ಒಕ್ಕಲಿಗ ಸಮಾಜವನ್ನು ಕಡೆಗಣಿಸಬೇಡಿ, ಅದರ ಪರಿಣಾಮ ಸರಿ ಇರೋದಿಲ್ಲ ಅನ್ನುವಂಥ ಮಾತನ್ನು ನೇರವಾಗಿ ಕುಮಾರಸ್ವಾಮಿ ಅವರು ಹೇಳಿರುವಂಥದ್ದು. ಕೇವಲ ಇಷ್ಟು ಮಾತ್ರ ಅಲ್ಲ, ಶಿವಕುಮಾರ್ ಬಗ್ಗೆ ಕೂಡ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ನಿನ್ನೆ ವೇದಿಕೆಯಲ್ಲಿ. DKC ಬಗ್ಗೆ ಹೇಳಿರುವಂಥದ್ದು ಏನು HDK ನೋಡಿ. ಇವತ್ತು ಉದಾಹರಣೆಗೆ DK ಶಿವಕುಮಾರ್ ನಾವು ಹೋರಾಟ ಮಾಡ್ತೀವಿ, ಹೊಡೆದಾಡ್ತೀವಿ ರಾಜಕೀಯದಲ್ಲಿ. ಆದ್ರೆ ಒಂದು ನನ್ನ ಮನಸ್ಸಿನಲ್ಲಿದೆ, DK ಶಿವಕುಮಾರ್ ಮಂತ್ರಿಮಂಡಲದಲ್ಲಿ ಇದ್ದಿದ್ರೆ ಇವತ್ತು ಬಹುಶಃ ಒಕ್ಕಲಿಗರ ಆಗ್ತಕ್ಕಂಥ ಅನ್ಯಾಯವನ್ನ ಮಂತ್ರಿಮಂಡಲದಲ್ಲಿ ಎದುರಿಸಿ ಇವತ್ತು ಸಿದ್ದರಾಮಯ್ಯ ಹತ್ರ ಹೋರಾಟ ಮಾಡುವರು.
ಇವತ್ತು ಆ ಕಾರಣದಿಂದ ಇವತ್ತು ಅಲ್ಲಿ ಧ್ವನಿಯಾಗಿ ಕೆಲಸ ಮಾಡ್ತಕ್ಕಂಥವ್ರನ್ನ ಏನೋ ಕಳಂಕಿದ್ರು ಅದೇನೋ ಹೇಳ್ಕೊಂಡು ನಿಲ್ಲಿಸಿದ್ದಾರೆ ಪಾಪ ಕೆಲವರು ಮಂತ್ರಿಗಳಾಗೋದನ್ನು. ಓಕೆ, ಬನ್ನಿ ಇದ್ರ ಬಗ್ಗೆ ಮಾತಾಡೋಣ. ಎಚ್ ಡಿ ಕುಮಾರಸ್ವಾಮಿ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕುಮಾರಸ್ವಾಮಿ ಅವರೇ, ನಿಮ್ಮ ಮಾತನ್ನ ನೀವೇ ಕೇಳಿದ್ರಿ, ಈಗ ಏನ್ ಹೇಳ್ತೀರಿ ಸರ್? ಅದ್ರಲ್ಲಿ ಏನ್ ತಪ್ಪು ಹೇಳಿದ್ದೀರಿ ದಯವಿಟ್ಟು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀರಾ? ಅಲ್ಲ ತಪ್ಪು. ಇವತ್ತು ಒಂದು ನಿಮಿಷ ರಂಗನಾಥ್ ಭಾರದ್ವಾಜ್ ಹೇಳಿ. ಇವತ್ತು ನೀವುಗಳೇ ಮಂತ್ರಿಮಂಡಲ ರಚನೆ ಆದಾಗ ಯಾವ್ಯಾವ ಜಾತಿಯನ್ನ ರೆಪ್ರೆಸೆಂಟ್ ಮಾಡ್ತಕ್ಕಂತ ಯಾವ್ಯಾವ ಜಾತಿಯ ನಾಯಕರನ್ನ ಮಂತ್ರಿ ಮಾಡಿದ್ದಾರೆ ಅನ್ನೋದನ್ನ ನೀವು ಮಾಧ್ಯಮಗಳೇ ಬಿತ್ತರಿಸ್ತೀರಿ. ಇವತ್ತು ಮಂತ್ರಿಗಳನ್ನ ನೀವು ಮಾಡ್ಬೇಕಾದ್ರೆ ಇವತ್ತು ಒಕ್ಕಲಿಗರಿಗೆ ಇಷ್ಟು ಕೋಟ, ಲಿಂಗಾಯತರಿಗೆ ಇಷ್ಟು ಕೋಟ, ದಲಿತರಿಗೆ ಇಷ್ಟು ಕೋಟ, ಯಾರು ನಾನ್ ಮಾಡಿರೋದ ಇದು? ಪಾಪ ಹೇಳ್ತಾ ಇದ್ರು ರವೀಂದ್ರ ರೇಷ್ಮೆ ಅವರು ಜಾತಿ ಏನೋ ರಚನೆ ಮಾಡಿದ್ದಾರೆ ಅಂತ ಹೇಳಿ. ಸತ್ಯವನ್ನ ಮಾತನಾಡಿದಾಗ ಕೆಲವರು ಅದು ಕೈ ಅನ್ನಿಸ್ಬೋದು. ಇವತ್ತು ಪ್ರತಿಯೊಂದು ಸರ್ಕಾರಗಳು ರಚನೆ ಮಾಡ್ಬೇಕಾದ್ರೆ ಯಾವ್ಯಾವ ಜಾತಿಗೆ ಎಷ್ಟಿಷ್ಟು ರೆಪ್ರೆಸೆಂಟೇಷನ್ ಕೊಡಬೇಕು ಅಂತ ಹೇಳಿ ಪ್ರತಿಯೊಂದು ಸರ್ಕಾರಗಳು ಮಾಡ್ಕೊಂಡ್ ಬಂದಿರತಕ್ಕಂಥದ್ದು ಏನ್ ಹೇಳಿದ್ದೇನೆ. ಇವತ್ತು ಉದಾಹರಣೆಗೆ ಇವತ್ತು ನಾನು ಚುಂಚುನಿ ಯಾರು ನಮ್ಮ ನಂಜಾವಧೂತ ಸ್ವಾಮಿಗಳ ಬಗ್ಗೆ ಹೇಳ್ತಾ ಇದ್ರು. ನಂಜಾವಧೂತ ಸ್ವಾಮಿಗಳು ಅವ್ರನ್ನೇ ಕೇಳಿದೆ ನಾನು. ಇವತ್ತು ಜಯಚಂದ್ರ ಅವರು ಒಕ್ಕಲಿಗರ ಕೋಟಾದಲ್ಲಿ ಬಂದಿಲ್ವೇ, ಅಲ್ಲೆಲ್ಲೋ ಅಂಬರೀಶ್ ಅವರು ಇಲ್ವೇ, ಅಲ್ಲೆಲ್ಲೋ ಇನ್ಯಾರೋ ಇಲ್ವೇ ಅಂತ ಹೇಳಿದ್ರೆ ನೀವು, ಕೃಷ್ಣ ಬೈರೇಗೌಡರು ಅಂತ ಹೇಳಿ. ಇವತ್ತು ಆ ಕೋಟದಲ್ಲಿ ಅವ್ರು ಇದ್ದಾರೆ. ಆದ್ರೆ ಜಯಚಂದ್ರ ಅವರು ಹಲವಾರು ಬಾರಿ ಹೇಳಿರೋದು ಕೇಳಿದ್ದೆ ನಾನು. ಅವರು ಸ್ಥಾನಮಾನ ಪಡಿಬೇಕಾದ್ರೆ ಒಕ್ಕಲಿಗರ ಒಂದು ಕ್ಲೌಟಲ್ ಬರ್ತಾರೆ ರಕ್ಷಣೆ ಪಡೆದು. ಅವರು ಬೇರೆ ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದು ಒಂದು ಸಭೆ ನಡೀತಿಲ್ಲಿ, ದೊಡ್ಡ ಗಲಾಟೆ ನಡೀತು ಪ್ಯಾಲೇಸ್ ಗ್ರೌಂಡ್ ನಲ್ಲಿ, ನೆನಪಿಸ್ಕೊಡ್ಲಿಕ್ಕೆ ಬಯಸ್ತೇನೆ. ನಾವು ಒಕ್ಕಲಿಗರಲ್ಲ, ನಾನು ಕುಂಚಿಟಿಗರು ಅಂತ ಹೇಳಿದ್ರು. ಇದು ಯಾತಕ್ಕೆ ಹೇಳ್ತಾ ಇದ್ದೇನೆ ಅಂದ್ರೆ ಇವತ್ತಿನ ರಾಜಕೀಯದ ವ್ಯವಸ್ಥೆ ಇದೆಯಲ್ಲ, ಇದು ಚರ್ಚೆ ಮಾಡ್ಲಿಕ್ಕೆ ಒಂದ್ ದಿನ ಬೇಕಾದ್ರೆ ಕೂರ್ಲಿಕ್ಕೆ ತಯಾರಾಗಿದ್ದೇನೆ. ನನಗಾದಂತ ಅನುಭವಗಳಲ್ಲಿ ನಾನು ಎಂದೂ ಸಂಕುಚಿತ ಮನೋಭಾವದಲ್ಲಿ ರಾಜಕಾರಣವನ್ನ ಮಾಡಿಲ್ಲ. ನಾನು ಎಲ್ಲಾ ಸಮಾಜಗಳಿಗೂ ಗೌರವಿಸ್ತಕ್ಕಂಥವನು. ಆದ್ರೆ ಇವತ್ತು ಇರ್ತಕ್ಕಂಥ ನಡವಳಿಕೆಗಳ ಬಗ್ಗೆ ಒಂದೊಂದು ಪ್ರಕರಣದಲ್ಲಿ ಒಂದೊಂದು ರೀತಿಯ ತೀರ್ಮಾನಗಳನ್ನು ಮಾಡ್ತಕ್ಕಂಥದ್ದೇನಿದೆ ನೀವುಗಳು. ಇದು ನನ್ನ ಮನಸ್ಸಿಗಾಗಿರತಕ್ಕಂಥ ನೋವು. ಓಕೆ ಕುಮಾರಸ್ವಾಮಿ ಅವರೇ, ಈಗ ಒಂದು ಮಾತನ್ನು ಹೇಳಲೇಬೇಕು. ತಾವು ಹೇಳಿದ್ರಿ ಏನು ಅಂತಂದ್ರೆ ಯಾವ್ಯಾವ ಜಾತಿಗೆ ಎಷ್ಟೆಷ್ಟು ಮೀಸಲಿಟ್ರು, ಈ ಮಂತ್ರಿಮಂಡಲದಲ್ಲಿ ಯಾರ್ಯಾವ ಜಾತಿಯರು ಎಷ್ಟೆಷ್ಟು ಜನ ಇದ್ದಾರೆ, ಇದೇ ಪ್ರಶ್ನೆ ನೀವು ಕೂಡ ಹಾಕಿದಿರಿ, ನೀವು ಕೂಡ ತೋರಿಸಿದಿರಿ ಅನ್ನುವಂಥ ಮಾತನ್ನು ನಮಗೆ ಹೇಳಿದ್ರಿ, ಒಪ್ಕೊಳ್ಳೋಣ. ಆದ್ರೆ ಒಂದು ಮಾತನ್ನು ತಾವು ಕೂಡ ಗಮನಿಸಬೇಕು. ಕುರುಬರು ಎಷ್ಟು ಜನ ಮಂತ್ರಿಗಳಾಗಿದ್ದಾರೆ, ಇಲ್ಲಿ ಎಷ್ಟು ಜನ ಅಧಿಕಾರಿಗಳು ಆಯಕಟ್ಟಿನ ಸ್ಥಾನದಲ್ಲಿದ್ದಾರೆ? ಮುಖ್ಯಮಂತ್ರಿಗಳಾಗ ಅವರೇ ಇದ್ದಾಗ ಈಗ ಎಲ್ಲಾ ಸಮಾಜನ ಅವ್ರು ಪ್ರತಿನಿಧಿಸ್ತಾ ಇರ್ತಕ್ಕಂಥದ್ದು ಕುರುಬ ಸಮಾಜದಿಂದಲೇ. ಅದರಿಂದ ಅವರೇ ಮುಖ್ಯಮಂತ್ರಿ ಇದ್ದಾಗ ಏನ್ 4 ಜನ 3 ಜನ ಕುರುಬರನ್ನ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಇವತ್ತು ಪ್ರತಿಯೊಂದು ಮಂತ್ರಿಮಂಡಲವನ್ನ ನೀವು ಲೆಕ್ಕ ತೆಗೀರಿ, ಕುರುಬ ಸಮಾಜಕ್ಕೆ ಸಿಕ್ಕಿರ್ತಕ್ಕಂಥದ್ದು ಒಬ್ಬ ಮಂತ್ರಿಯನ್ನೇ ಮಾಡಿರ್ತಕ್ಕಂಥದ್ದು, ಇಲ್ಲ ಇಬ್ಬರು ಹೆಚ್ಚಿಗೆ ಅಂದ್ರೆ 2 ಜನಕ್ಕೆ ಕೊಟ್ಟಿರಬಹುದು. ಏನು ದೊಡ್ಡ ತ್ಯಾಗ ಮಾಡಿ ಇವತ್ತು ಸಿದ್ದರಾಮಯ್ಯನವರು ಕುರುಬ ಸಮಾಜವನ್ನು ತ್ಯಾಗ ಮಾಡಿ ಬೇರೆ ಸಮಾಜಗಳಿಗೆ ಆದ್ಯತೆ ಕೊಟ್ಟಿದ್ದಾರೆ ಅಂತಕ್ಕಂಥ ಏನು ದೊಡ್ಡ, ಅದಕ್ಕೆ ಒಂದು ಬಣ್ಣನೆ ಮಾಡ್ಬೇಕಾಗಿಲ್ಲ. ದೇವರಾಜ ಅರಸು ಅವರಿಗೆ ಹೋಲಿಕೆ ಮಾಡಬೇಡಿ. ದೇವರಾಜ ಅರಸು ಅವರ ಹೋರಾಟ ಅವರ ಇದೆ ಬೇರೆ. ಇಲ್ಲಿ ಬಂದಿರತಕ್ಕಂಥ ಇವತ್ತಿನ ಸಿದ್ದರಾಮಯ್ಯ ಅವ್ರನ್ನ ದೇವರಾಜ ಅರಸು ಹೋಲಿಸ್ತಾ ಇದ್ದೀರಿ. ಇವತ್ತು ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು ಇಷ್ಟೇ ಅಲ್ಲ, ಎಲ್ಲಾ ಸಮಾಜಗಳನ್ನು ಜೊತೆಲಿ ತಗೊಂಡೋಗಿ ಅಂತಲೂ ಹೇಳಿದ್ದೇನೆ ಆ ಭಾಷಣದಲ್ಲಿ. ಇವತ್ತು ಎಲ್ಲಾ ಸಮಾಜಕ್ಕೂ ಗೌರವ ಕೊಡಿ ಅಂತಲೂ ಹೇಳಿದ್ದೇನೆ. ಇವತ್ತು ಕೆಲವರು ಪ್ರಚಾರ ಕೇಳಬಹುದು, ನಾನು ಮುಖ್ಯಮಂತ್ರಿ ಇದ್ದಾಗ ಯಾವ್ದೋ ರಸ್ತೆನಲ್ಲಿ ಒಂದು 8 ವರ್ಷದ ಹೆಣ್ಣು ಮಗಳು ಇದು ಅವಳಿಗೆ ಹಾರ್ಟ್ ಪೇಷಂಟ್ ರಸ್ತೆನಲ್ಲಿ ನನ್ನ ಕಾರ್ನ ತಡದ್ಲು, ಅದು ಹೇಳಿದ್ದೆ ನನ್ನ ಭಾಷಣದಲ್ಲಿ. ಆ ಹೆಣ್ಣು ಮಗಳು ತಾಯಿನ ಅವತ್ತು ನಾನು ಬೆಂಗಳೂರಿಗೆ ನಮ್ಮ ಪಕ್ಷದ ಕಾರ್ಯಕರ್ತರ ಕಾರಲ್ಲಿ ಕರೆಸಿ ಅನುಗ್ರಹದಲ್ಲಿ ಆ ಕುಟುಂಬದ ಆ ತಾಯಿ ಮಗಳನ್ನ 3 ದಿವಸ ಮುಖ್ಯಮಂತ್ರಿ ಮನೆಯಲ್ಲಿ ವಾಸ್ತವ್ಯ ಮಾಡಿಸಿದ್ದೇನೆ. ಇದು ಎಲ್ಲಾ ಸಮಾಜಗಳನ್ನು ಯಾವ ರೀತಿ ಇವತ್ತು ಗುರುತಿದ್ದೇನೆ, ಗೌರವಿಸಿದ್ದೇನೆ, ಅದಕ್ಕೆ ಒಂದು ಉದಾಹರಣೆ ನಿಮಗೆ ಕೊಡ್ತೀನಿ. ಕುಮಾರಸ್ವಾಮಿ ಅವರೇ, ಇದಕ್ಕೆ ಅಬ್ಜೆಕ್ಷನ್ ಯಾರೋ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಹೇಳಿದ್ರಿ ಒಬ್ಬ ಮಹಿಳೆಯನ್ನ ಕರ್ಕೊಂಡ್ಬಂದು ನಾವು ಮುಖ್ಯಮಂತ್ರಿಗಳ ಮನೆಯಲ್ಲಿ ಇಟ್ಕೊಂಡಿದ್ವಿ ಅನ್ನುವಂತ ಮಾತನ್ನ ಹೇಳಿದ್ರಿ. ನೀವು ಜನತಾ ದರ್ಶನ ಮಾಡುವ ಸಂದರ್ಭದಲ್ಲಿ ಯಾವ ಜಾತಿ ನೋಡಿಲ್ಲ, ನೀವು ಯಾರದೇ ಮನೆಗೆ ಹೋಗ್ಬೇಕಾರೆ ಹೋಗಿ ನೀವು ಮಲ್ಕೋಬೇಕಾರೆ ಯಾವ ಜಾತಿ ನೋಡಿಲ್ಲ. ಇಂಥ ಕುಮಾರಸ್ವಾಮಿ ಜಾತಿ ಬಗ್ಗೆ ಯಾಕೆ ಮಾತಾಡ್ತಾರೆ ಅನ್ನುವಂಥದ್ದು ಮಾತ್ರ ನಮ್ಮ ಪ್ರಶ್ನೆ, ಅದಕ್ಕೆ ಉತ್ತರ ಕೊಡಿ ಅಂತ. ನಾನು ನಿನ್ನೆ ದಿನ ಹೇಳಿದೆ ನಿಮಗೆ, ಇವತ್ತು ಒಕ್ಕಲಿಗ ಸಮಾಜದ ಸ್ಥಿತಿವಂತರು, ಈ ನಾಡಿನಲ್ಲಿರ್ತಕ್ಕಂಥ ಯಾವುದೇ ಜಾತಿಗೆ ಸೇರಿರ್ತಕ್ಕಂಥ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನ ಒಂದು ಕುಟುಂಬದಿಂದ ದತ್ತು ತೆಗೆದುಕೊಂಡು ಆ ಪ್ರತಿಭಾನ್ವಿತ ವಿದ್ಯಾರ್ಥಿ ಆ ಕುಟುಂಬಕ್ಕಷ್ಟೇ ಅವನು ಅನುಕೂಲ ಆಗಲ್ಲ, ಇಡೀ ಸಮಾಜಕ್ಕೆ ಅನುಕೂಲ ಆಗ್ತಕ್ಕಂಥದ್ದು. ಆ ಬಡ ಕುಟುಂಬದಲ್ಲಿ ಯಾವುದೇ ಜಾತಿಯಲ್ಲಿ ಇರ್ತಕ್ಕಂಥ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿರಲಿ, ಇಲ್ಲಿ ನೀವು ಬರೀ ಒಕ್ಕಲಿಗರನ್ನ ವಿದ್ಯಾರ್ಥಿಗಳನ್ನ ಗುರುತಿಸ್ತಕ್ಕಂಥದ್ದು ಅಷ್ಟೇ ಅಲ್ಲ, ಆ ಪ್ರತಿ ಬಡ ಕುಟುಂಬದ ಯಾವುದೇ ವರ್ಗಕ್ಕೆ ಸೇರಿರಲಿ
ಒಬ್ಬರನ್ನ ದತ್ತು ತೆಗೆದುಕೊಂಡು ಈ ಸಮಾಜಕ್ಕೆ ಕೊಡುಗೆಯಾಗಿ ಕೊಡ್ತಕ್ಕಂತ ಔದಾರ್ಯ ತೋರಿಸಿ ಅಂತಕ್ಕಂಥದ್ದನ್ನ Okay. ನಿನ್ನೆ ಸಭೆಯಲ್ಲೂ ಚರ್ಚೆ ಮಾಡಿದ್ದೇನೆ. ನೀವು ಆ ವಿಷಯಗಳನ್ನ ಬಿಟ್ಬಿಟ್ರೆ ಇಲ್ಲಿ ಯಾವ್ದೋ ಒಂದು ನನಗೇನು ಒಕ್ಕಲಿಗರು ಯಾವ ಅಧಿಕಾರಿಗಳು ಚುನಾವಣೆಗೆ ಹಣ ಕೊಟ್ಟಿಲ್ಲ. ಇವತ್ತು ಯಾವ ಒಕ್ಕಲಿಗರಿಂದ ನಾನು ಅಧಿಕಾರಿಗಳಿಂದ ಬದುಕಿಲ್ಲ ಈ ರಾಜಕಾರಣದಲ್ಲಿ, ದೇವೇಗೌಡರಾಗ್ಲಿ ನಾನಾಗ್ಲಿ. ಆದ್ರೆ ಯಾವುದೇ ಸಮಾಜಕ್ಕೆ ಅಗೌರವ ತರ್ತಕ್ಕಂಥ ರೀತಿನಲ್ಲಿ ನಡ್ಕೊಳ್ತಕ್ಕಂಥದ್ದು ನಮ್ಮ ಮೇಲಿನ ದ್ವೇಷದಿಂದ ಓಕೆ, ಈ ವರ್ಗದ ಅಧಿಕಾರಿಗಳನ್ನ ದ್ವೇಷದಿಂದ ಕಾಣಬೇಡಿ ಅಂತ ಹೇಳಿದ್ದೇನೆ. ಎಲ್ಲರ ಜೊತೆ ಚರ್ಚೆ ಮಾಡ್ತೀನಿ. ಅದಕ್ಕಿಂತ ಮೊದಲು ಪುಟ್ಟ ವಿರಾಮ.